ಏನೇ ದಿನ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಹ್ಯಾಟ್ರಿಕ್ ಆಗಿ ಒಂದು ಅಭೂತಪೂರ್ವ ಯಶಸ್ಸನ್ನು ಬಿಜೆಪಿ 3 ರಾಜ್ಯಗಳಲ್ಲಿ ಅಧಿಕಾರನ ಹಿಡಿದಿದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನು ಅಮಿತ್ ಶಾ ಹಾಗೂ ರಾಜಕೀಯದ ಚಾಣಾಕ್ಷ ಎಂದೇ ಹೆಸರಾದಂತಹ ಶ್ರೀಮಾನ್ ಅಮಿತ್ ಶಾ ಅವರವರು ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆದು ಅಭೂತಪೂರ್ವ ಯಶಸ್ವಿ ಕಂಡಿದೆ. ಅದಾಗಿ ನಾವು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಒಂದು ವಿಜಯೋತ್ಸವನ ಮುನ್ನೂರವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಇನ್ನೂ ಬಿಜೆಪಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚುಕ್ಕಾಣಿ ಹಿಡಿದಲ್ಲಿ ಯಾವುದೇ ಥರದಂಥ ಭರವಸೆಯನ್ನು ನಾವು ಎಲ್ಲ ಕರ್ನಾಟಕ ಚುಕ್ಕಾಣಿ ಹೆಚ್ಚಿನ ರೀತಿಯಲ್ಲಿ ಬಿಜೆಪಿ ಬರುತ್ತೆ. ಇದೇ GBI ಚುನಾವಣೆಗೆ ಒಂದು ನಾಮಪೂರ್ವಕವಾಗಿ ಒಂದು ಏನದು ಗಿಫ್ಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದನಿಗೆ ಈ ಒಂದು 3 ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ನಮ್ಮ GBI ಚುನಾವಣೆಗೆ ಗಿಫ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ ಬಿಜೆಪಿ ಪಾರ್ಟಿಗೆ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಬೋಲೋ ಭಾರತ್ ಮಾತಾ ಕಿ ಬಿಜೆಪಿಗೆ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆ, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಿಂದ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ದುರಾಡಳಿತದ ಪ್ರತಿಫಲ ಇವತ್ತು ನಮ್ಮ ಬಿಜೆಪಿಗೆ ಸಿಕ್ಕಿದೆ. ಅದನ್ನು ನಮ್ಮ ನರೇಂದ್ರ ಮೋದಿಯವರಿಗೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕೇರಳದಲ್ಲಿ ಮೊದಲ ಬಾರಿಗೆ 3 ಕ್ಷೇತ್ರವನ್ನು ದಾಖಲೆ ಮತದಾನ ಬಂದು 3 ಕ್ಷೇತ್ರವನ್ನು ಗೆದ್ಕೊಂಡಿದ್ದೀವಿ ಅನ್ನೋಕ್ಕೆ ಖುಷಿ ಪಡ್ತಾ ಇದ್ದೀವಿ. ಮತ್ತು ಅಸ್ಸಾಂನಲ್ಲಿ 3ನೇ ಬಾರಿಗೆ ಗೆದ್ದಿರೋದಕ್ಕೆ ಮತ್ತು ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೇವೆ. ಈ ದಿನ ಚುನಾವಣೆ ಫಲಿತಾಂಶ 3 ರಾಜ್ಯಗಳಲ್ಲಿ ಬಿಜೆಪಿ ಹೊರಹೊಮ್ಮಿದೆ. ಅದೇ ತರಹ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ ಬಿಜೆಪಿ ಬರುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಯಾವ್ಯಾವ್ದು ಬರ್ತದೆ, ಇಡೀ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಭಾಳ ಉತ್ತಮವಾಗುತ್ತೆ. ಪರದೇಶಗಳಲ್ಲೂ ಸಹ ನಮ್ಮ ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸವಲತ್ತುಗಳು, ಸೌಕರ್ಯಗಳು ಅಲ್ಲಿಂದ ನಮಗೆ ಬರ್ತಾ ಇದ್ದಾವೆ. ನಮ್ಮ ದೇಶದಿಂದ ರಫ್ತಾಗ್ತದೆ, ಯಾವ ದೇಶದಿಂದ ಆಮದಾಗ್ತದೆ. ಇದರಿಂದ ನಮ್ಮ ಬಿಜೆಪಿ ಸರ್ಕಾರ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈಗ ಮುಂದೆ ನಗರಸಭೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆದಷ್ಟು ಹೆಚ್ಚಿಗೆ ಬಿಜೆಪಿ ಮತದಾರರನ್ನು ಸೆಳೆದು ಬಿಜೆಪಿ ಅಧಿಕಾರಕ್ಕೆ ತರಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ. ಇವತ್ತಿನ ದಿನದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ನಡೆದಂಥ ಯಾವ ರಾಜ್ಯದಲ್ಲಿ 5 ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತೋ ಅಲ್ಲಿ ಬಹಳ ಪ್ರಚಂಡ ಬಹುಮತದಿಂದ ಬಿಜೆಪಿ ಗೆದ್ದಿದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ 40 ವರ್ಷ 20 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಅಂಥ ಜಾಗ ಬ್ರೇಕ್ ಮಾಡಿ ಇವತ್ತು ಅತ್ಯಧಿಕ ಮತದಿಂದ ಇದಾಗಿದೆ. ಆಮೇಲೆ ನಮ್ಮ ಡೆಪ್ಟಿ CM ಶಿವಕುಮಾರ್, ನಮ್ಮ ಏನು ಡೆಪ್ಟಿ CM KPCC ಅಧ್ಯಕ್ಷರಾಗಿರೋ ಅವರು ಅಸ್ಸಾಂ ಚುನಾವಣೆನ ಮುಂಚೂಣಿ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ. ಅಲ್ಲೂ ನೆಲ ಕಚ್ಚಿದೆ. ಅಲ್ಲಿಗೆ ಗೊತ್ತಾಗಬೇಕು ಕಾಂಗ್ರೆಸ್ ಎಲ್ಲೋಗಿದೆ, ರಾಷ್ಟ್ರೀಯ ಪಕ್ಷ ಎಲ್ಲೋಗಿದೆ. ಆಮೇಲೆ ಬಿಜೆಪಿ ಯಾವ ಮಟ್ಟಿಗೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ನಾವು ಇವತ್ತೇನು ರಾಜ್ಯದಲ್ಲಿ ಎಲ್ಲ ಸಾರ್ವತ್ರಿಕ ಚುನಾವಣೆ ನಡೆದೋ ಅಲ್ಲೆಲ್ಲ ರಾಜ್ಯದಲ್ಲೂ ಇವತ್ತು ಬಿಜೆಪಿ ಮುಂಚೂಣಿಯಲ್ಲಿದೆ. ಮುಂದೊಂದು ದಿನದಲ್ಲಿ ಇಲ್ಲೂ ಅಷ್ಟೇ, ಮುಂದೆ ಇವತ್ತೇನು ನಡೀತಾ ಮುಂದೆ ಬರ್ತಾ ಇದೆ ಅಲ್ಲಿ GBI ಎಲೆಕ್ಷನ್ ಆಗ್ಬೋದು, ಇಲ್ಲ ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ 100%.